ಸ್ಫೋಟವಾಗಿದ್ದಾಗಿ ಸ್ಥಳೀಯರು ಹೇಳಿದ್ದಾರೆ. ಲಾಹೋರ್ನ ವಾಲ್ಟನ್ ಏರ್ ಫೀಲ್ಡ್ನಲ್ಲಿ ಸ್ಫೋಟ, ಭಾರೀ ಸ್ಫೋಟವಾಗಿದ್ದಾಗಿ ಸ್ಥಳೀಯರ ಹೇಳಿಕೆ. ಸ್ಫೋಟಕ್ಕೆ ಕಾರಣ ಇನ್ನಷ್ಟೇ ತಿಳಿಯಬೇಕಿದೆ. ತಿಲಕ್ನೊಂದು ಮಾತನ್ನು ಹೇಳ್ತಾ ಇದ್ರು, ಈಗ ಅಲ್ಲಿ 14 ಜನ ಸೈನಿಕರನ್ನು ಕೊಂದಿರುತ್ತೆ. ಅದು ಭಾರತ ಸೇನೆಗೂ ಅದಕ್ಕೆ ಸಂಬಂಧ ಇದೆ. ಭಾರತ ಸೇನೆ ಯಾವುದೇ ಪಾಕಿಸ್ತಾನ ಸೇನಾ ನೆಲೆಗಳ ಮೇಲೆ ಸೈನಿಕರ ಮೇಲೆ ಅಟ್ಯಾಕ್ ಮಾಡಿಲ್ಲ. ಅದು ಬಲೂಚಿಸ್ತಾನಿಗಳು ಮಾಡಿದ್ದು ಅವರೇ ಹೇಳ್ಕೊಂಡಿದ್ದಾರೆ. ಇನ್ನೊಂದು ಪಾಕಲ್ಲಿ ಲಾಹೋರ್ ಏರ್ಪೋರ್ಟ್ ಅಲ್ಲಿ ಈಗ ಸ್ಫೋಟ ಸಂಭವಿಸಿದೆ. ಅದು ಯಾರು ಮಾಡಿದ್ದು, ಏನಕ್ಕಾಯ್ತು ಸ್ಫೋಟ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಪಾಪ ಅವ್ರಿಗೆ ಕನ್ಫ್ಯೂಷನ್ ಏನಂದ್ರೆ ಇದು ಈಗ ನಮ್ಮವರು ಹೊಡಿತಿದಾರ ಅಂತ ಬಲೂಚಿನವ್ರು ಹೊಡಿತಾ ಇದ್ದಾರಾ, ಭಾರತದವ್ರು ಹೊಡಿತಾ ಇದ್ದಾರಾ, ಅಥವಾ ಅವರ ಒಳಗಡೆ ಇನ್ನೊಂದೆರಡು ಗ್ರೂಪ್ಗಳಿದ್ದಾವೆ, ಅದೇನೋ TR ಇದು ಏನೋ ಇನ್ನೊಂದೆರಡು ಗ್ರೂಪ್ಗಳು, ಮಿಲಿಟೆಂಟ್ ಗ್ರೂಪ್ಗಳು, ಅವ್ರುಗಳು ಮಾಡಿದ್ದ, ಯಾರು ಮಾಡಿದ್ದು ಅಥವಾ ಆಂತರಿಕವಾಗಿ ಇನ್ನೇನಾದ್ರೂ ದಂಗೆ ಆಯ್ತಾ? ಲುಕ್ ಅಟ್ ದರ್ ಕನ್ಫ್ಯೂಷನ್. ಇದು ಹೆಂಗೇನಂತಂದ್ರೆ ಯಕ್ಷಗಾನದಲ್ಲಿ ಒಂದು ಕಾಮಿಡಿ ಬರುತ್ತೆ ಬಹಳ ಅದ್ಭುತವಾಗಿ. ಅವ್ರಿಗೊಬ್ರಿಗೆ ಹೊಡೆದಿರ್ತಾರೆ, ಹೊಡೆದಾಗ ಅವನು ಹೆಂಗ್ ಹೇಳ್ತಾನೆ, ಅವನು ಹೊಡೆದಿರೋದಿಲ್ಲ ವಾಪಸ್ಸು. ಅವ್ನು ಹೆಂಗ್ ಹೇಳ್ತಾನೆ ಅಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಮಾಡ್ಬಿಡ್ತಾನೆ. ನನಗೆ ಅವ್ರು ಹೊಡೆದ್ರು ಅವ್ರು ನನ್ಗೆ ಹೊಡೆದ್ರು, ನನ್ಗೆ ಅವ್ರು ಹೊಡೆದ್ರು ಅವ್ರು ನನ್ಗೆ ಹೊಡೆದ್ರು, ನನ್ಗೆ ಅವ್ರು ಹೊಡೆದ್ರು ಅವ್ರು ನನ್ಗೆ ಹೊಡೆದ್ರು, ಅವ್ರು ನನ್ಗೆ ಹೊಡೆದ್ರು ನನ್ಗೆ ಅವ್ರು ಹೊಡೆದ್ರು, ನನಗೆ ಅವ್ರು ಹೊಡೆದ್ರು. ಒಟ್ಟಾರೆ ಪೆಟ್ಟು ತಿನ್ನೋದು ಇವನು. ಇದು ಹೆಂಗಿದೆ ಅಂತಂದ್ರೆ ಇವರಿಗೆ ಪಾಕಿಸ್ತಾನಕ್ಕೆ ಯಾರು ಅಂತ ಹೇಳ್ಬೇಕಾಗ್ತಿಲ್ಲ. ಭಾರತ ಹೊಡೆದಿದ್ದ, ಭಾರತ ಅಂತೂ ಹೇಳ್ತಾ ಇದೆ. ಆಮೇಲೆ ಅದರ ಭಾರತ ನಾಲಗೆಗೆ ಬಹಳ ಮಹತ್ವ ಕೊಡುತ್ತೆ. ನೋಡಿ ಅವನು ಚಳಿ ಹೇಳ್ತಿದ್ದಾನೆ. शो डाल रहे थे, कह रहे थे रेडी स्टेडी, पता नहीं आप मैं उठ के बाहर आया. मैं तो वैसे भी मिसाइल था. 24 ಗಂಟೆ ನಿಮ್ಗೆ ಪಾಕಿಸ್ತಾನದಲ್ಲಿ ಕೇಳೋ ಒಂದೇ ಶಬ್ದ ಅಂದ್ರೆ ಸೈರನ್. ಅದು ಯಾವ್ಯಾವ ಕಾರಣಕ್ಕೆ ಸೈರನ್, ಯಾರ್ಯಾರು ಅವ್ರನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಒಟ್ಟಲ್ಲಿ मिसाइल था. ಇದೇಗಿದೆ ಅಂತಂದ್ರೆ ಮತ್ತೊಮ್ಮೆ ಹೇಳ್ತಾ ಇದೀನಿ, ಪಾಕಿಸ್ತಾನದ ಯುದ್ಧ ಹೇಗಿದೆ ಅಂತಂದ್ರೆ ಅವ್ರು ನನಗೆ ಹೊಡೆದ್ರು ನನಗೆ ಅವ್ರು ಹೊಡೆದ್ರು, ಅವ್ರು ನನಗೆ ಹೊಡೆದ್ರು ನನಗೆ ಅವ್ರು ಹೊಡೆದ್ರು, ಅವ್ರು ನನಗೆ ಹೊಡೆದ್ರು ನನಗೆ ಅವ್ರು ಹೊಡೆದ್ರು ಅಂತ ಹೇಳಿ ಅವರವರೇ ನೋಡಿ. ಅಲ್ಲಿ ಪಾಪ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಒಬ್ಬ ಅಲ್ಲಿಯ ಸಾದಾ ಸೀದಾ ಮನುಷ್ಯ ಆಗಿದ್ದಿರ್ಬೋದ. ದೇಶದ ನಾಯಕರು ಪಾಪ ಇಂಥ ಸಹಜವಾದ ಸಾಮಾನ್ಯ ಜನಗಳ ಬಗ್ಗೆ ಯೋಚನೆ ಮಾಡಬೇಕು. 108 ಭಾಷಣ ಮಾಡ್ತಾರಲ್ಲ, ಇದನ್ನ ಹೊಡೆದು ಬಿಡ್ತೀವಿ, ಭಾರತನ ಹೊಡೆದು ಬಿಡ್ತೀವಿ, ಜಿಹಾದ್ 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 ಅಂತ ಬಡ್ಕೊಳ್ಳುವಾಗ ಈ ತರ ಸಾಮಾನ್ಯ ಜನರ ಬಗ್ಗೆ ಯೋಚನೆ ಮಾಡಬೇಕು. ಪಾಪ ಇವ್ರ ಕತೆ ಏನು ಅಂತ. ಮನುಷ್ಯತ್ವನೇ ಇಲ್ಲದ ದೇಶ ಆಗ್ಬಿಟ್ಟು 1960 ತನಕ ಸರಿ ಇತ್ತು ಸ್ವಲ್ಪ ಆದ್ರೂ. ಅದು ಯಾವಾಗ ಜಿಯಾವುಲ್ಲಾ ಬಂದು ಕೂತನೋ ಅಲ್ಲಿ ಕಂಪ್ಲೀಟ್ ಆಗಿ ಸರ್ವನಾಶ ಮಾಡುತ್ತೆ. ಆಮೇಲೆ ನೀವಾದ್ರೂ ಅರ್ಥ ಮಾಡ್ಕೊ, ಹೆಂಗ್ ಅರ್ಥ ಮಾಡಕ್ಕಾಗತ್ತೆ? ಅಲ್ರಿ, ಉಗ್ರಗಾಮಿಗಳಲ್ಲಿ ಸತ್ತಿದ್ದಾರೆ, ಅದಕ್ಕೆ ಪಾಕಿಸ್ತಾನ ಧ್ವಜ ಹಾಕಿಬಿಟ್ಟು ಪಾಕಿಸ್ತಾನಿ ಸೈನಿಕರು, ಪಾಕಿಸ್ತಾನಿ ಸೇನಾಧಿಕಾರಿಗಳು ಅಳ್ತಾ ಇದ್ದಾರೆ. ಚೀ 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 ಚಿ. ನಾವು 9 ಕಡೆ ದಾಳಿ ಮಾಡಿದ್ವಲ್ವಾ, ನಾವು ಉತ್ತರ ಕೊಟ್ಟವಲ್ಲ ಯಾಕೆ ದಾಳಿ ಮಾಡಿದ್ವಿ ಅಂತ ಹೇಳಿ. ಅದು ವಿಧ್ವಂಸಕ ಕೃತ್ಯಗಳನ್ನು ನಡೆಸುವಂತ ಜಾಗ ಇದೆ ಅಂತ ಹೇಳಿದ್ವಲ್ವಾ. ಭಾರತ ಕೂಡ ಮಾಡುತ್ತೆ ಅಂತ ಹೇಳ್ತಿರಲ್ಲ. ನಾನು ಆರಂಭದಿಂದ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಸಂಘಟನೆಗಳು, ಜೈಷ್ ಎ ಮೊಹಮ್ಮದ್ ಯಾವ ಸಂಘಟನೆ? ಕ್ರಿಶ್ಚಿಯನ್ ಸಂಘಟನೆನ. ಮುಜಾಹಿದೀನ್ ಯಾವ ಸಂಘಟನೆ? ಹಿಂದೂ ಸಂಘಟನೆನ. ಕ್ರಿಶ್ಚಿಯನ್ ಸಂಘಟನೆ ಯಾವ ಸಂಘಟನೆ? ಜೈಷ್ ಎ ಮೊಹಮ್ಮದ್ ಆಯ್ತು, ಆಮೇಲೆ ಅಲ್ಲ ಲಷ್ಕರ್ ಎ ತಯ್ಯಬಾ, ಈ ಉಗ್ರ ಸಂಘಟನೆ LET, ಜೈಷ್ ಎ, JM, ನೀವೆಲ್ಲ ಹೇಳ್ತಾ ಇರೋದು ಈ ಭಾರತದ ಮೇಲೆ ಅಟ್ಯಾಕ್ ಮಾಡಿ, ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಪಾಕಿಸ್ತಾನವನ್ನು ಅಭಿವೃದ್ಧಿಯ ತುದಿಗೆ ಕೊಂಡೊಯ್ದು ಅದನ್ನ ದಂಡಿಗೆ ಹಚ್ಚಿದ್ದಾದ್ರೂ ಏನ್ ಮಾಡಿದ್ದಾರೆ? ಸ್ಥಳೀಯರು ಹೇಳಿದ್ದಾರೆ. ಲಾಹೋರ್ನ ವಾಲ್ಟನ್ ಏರ್ ಫೀಲ್ಡ್ನಲ್ಲಿ ಸ್ಫೋಟ, ಭಾರೀ ಸ್ಫೋಟವಾಗಿದ್ದಾಗಿ ಸ್ಥಳೀಯರ ಹೇಳಿಕೆ. ಸ್ಫೋಟಕ್ಕೆ ಕಾರಣ ಇನ್ನಷ್ಟೇ ತಿಳಿಯಬೇಕಿದೆ. ತಿಲಕ್ನೊಂದು ಮಾತನ್ನು ಹೇಳ್ತಾ ಇದ್ರು, ಈಗ ಅಲ್ಲಿ 14 ಜನ ಸೈನಿಕರನ್ನು ಕೊಂದಿರುತ್ತೆ. ಅದು ಭಾರತ ಸೇನೆಗೂ ಅದಕ್ಕೆ ಸಂಬಂಧ ಇದೆ. ಭಾರತ ಸೇನೆ ಯಾವುದೇ ಪಾಕಿಸ್ತಾನ ಸೇನಾ ನೆಲೆಗಳ ಮೇಲೆ ಸೈನಿಕರ ಮೇಲೆ ಅಟ್ಯಾಕ್ ಮಾಡಿಲ್ಲ. ಅದು ಬಲೂಚಿಸ್ತಾನಿಗಳು ಮಾಡಿದ್ದು ಅವರೇ ಹೇಳ್ಕೊಂಡಿದ್ದಾರೆ. ಇನ್ನೊಂದು ಪಾಕಲ್ಲಿ ಲಾಹೋರ್ ಏರ್ಪೋರ್ಟ್ ಅಲ್ಲಿ ಈಗ ಸ್ಫೋಟ ಸಂಭವಿಸಿದೆ. ಅದು ಯಾರು ಮಾಡಿದ್ದು, ಏನಕ್ಕಾಯ್ತು ಸ್ಫೋಟ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಪಾಪ ಅವ್ರಿಗೆ ಕನ್ಫ್ಯೂಷನ್ ಏನಂದ್ರೆ ಇದು ಈಗ ನಮ್ಮವರು ಹೊಡಿತಿದಾರ ಅಂತ ಬಲೂಚಿನವ್ರು ಹೊಡಿತಾ ಇದ್ದಾರಾ, ಭಾರತದವ್ರು ಹೊಡಿತಾ ಇದ್ದಾರಾ, ಅಥವಾ ಅವರ ಒಳಗಡೆ ಇನ್ನೊಂದೆರಡು ಗ್ರೂಪ್ಗಳಿದ್ದಾವೆ, ಅದೇನೋ TR ಇದು ಏನೋ ಇನ್ನೊಂದೆರಡು ಗ್ರೂಪ್ಗಳು, ಮಿಲಿಟೆಂಟ್ ಗ್ರೂಪ್ಗಳು, ಅವ್ರುಗಳು ಮಾಡಿದ್ದ, ಯಾರು ಮಾಡಿದ್ದು ಅಥವಾ ಆಂತರಿಕವಾಗಿ ಇನ್ನೇನಾದ್ರೂ ದಂಗೆ ಆಯ್ತಾ? ಲುಕ್ ಅಟ್ ದರ್ ಕನ್ಫ್ಯೂಷನ್. ಇದು ಹೆಂಗೇನೆ ಅಂತಂದ್ರೆ ಯಕ್ಷಗಾನದಲ್ಲಿ ಒಂದು ಕಾಮಿಡಿ ಬರುತ್ತೆ ಬಹಳ ಅದ್ಭುತವಾಗಿ. ಅವ್ರಿಗೊಬ್ರಿಗೆ ಹೊಡೆದಿರ್ತಾರೆ, ಹೊಡೆದಾಗ ಅವನು ಹೆಂಗ್ ಹೇಳ್ತಾನೆ, ಅವನು ಹೊಡೆದಿರೋದಿಲ್ಲ ವಾಪಸ್ಸು. ಅವ್ನು ಹೆಂಗ್ ಹೇಳ್ತಾನೆ ಅಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಮಾಡ್ಬಿಡ್ತಾನೆ. ನನಗೆ ಅವ್ರು ಹೊಡೆದ್ರು ಅವ್ರು ನನ್ಗೆ ಹೊಡೆದ್ರು, ನನ್ಗೆ ಅವ್ರು ಹೊಡೆದ್ರು ಅವ್ರು ನನ್ಗೆ ಹೊಡೆದ್ರು, ನನ್ಗೆ ಅವ್ರು ಹೊಡೆದ್ರು ಅವ್ರು ನನ್ಗೆ ಹೊಡೆದ್ರು, ಅವ್ರು ನನ್ಗೆ ಹೊಡೆದ್ರು ನನ್ಗೆ ಅವ್ರು ಹೊಡೆದ್ರು, ನನಗೆ ಅವ್ರು ಹೊಡೆದ್ರು. ಒಟ್ಟಾರೆ ಪೆಟ್ಟು ತಿನ್ನೋದು ಇವನು. ಇದು ಹೆಂಗಿದೆ ಅಂತಂದ್ರೆ ಇವರಿಗೆ ಪಾಕಿಸ್ತಾನಕ್ಕೆ ಯಾರು ಅಂತ ಹೇಳ್ಬೇಕಾಗ್ತಿಲ್ಲ. ಭಾರತ ಹೊಡೆದಿದ್ದ, ಭಾರತ ಅಂತೂ ಹೇಳ್ತಾ ಇದೆ. ಆಮೇಲೆ ಅದರ ಭಾರತ ನಾಲಗೆಗೆ ಬಹಳ ಮಹತ್ವ ಕೊಡುತ್ತೆ.
ಕರೆಕ್ಟ್. ನೋಡಿ ಅವನು ತಳಿ ಹೇಳ್ತಾನೆ. रेडी पता नहीं अपने मैं ये शो डाल रहे थे कह रहे थे रेडी स्टेडी पता नहीं अपने मैं उठ के बाहर आया मैं तो वैसे भी मजाइल था. 24 ಗಂಟೆ ನಿಮ್ಗೆ ಪಾಕಿಸ್ತಾನದಲ್ಲಿ ಕೇಳೋ ಒಂದೇ ಶಬ್ದ ಅಂದ್ರೆ ಸೈರನ್. ಅದು ಯಾವ್ಯಾವ ಕಾರಣಕ್ಕೆ ಸೈರನ್, ಯಾರ್ಯಾರು ಅವ್ರನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ಟಲ್ಲಿ मजाइल था. ಇದೇಗಿದೆ ಅಂತಂದ್ರೆ ಮತ್ತೊಮ್ಮೆ ಹೇಳ್ತಾ ಇದೀನಿ, ಪಾಕಿಸ್ತಾನದ ಯುದ್ಧ ಹೇಗಿದೆ ಅಂತಂದ್ರೆ ಅವ್ರು ನನಗೆ ಹೊಡೆದ್ರು ನನಗೆ ಅವ್ರು ಹೊಡೆದ್ರು, ಅವ್ರು ನನಗೆ ಹೊಡೆದ್ರು ನನಗೆ ಅವ್ರು ಹೊಡೆದ್ರು, ಅವ್ರು ನನಗೆ ಹೊಡೆದ್ರು ನನಗೆ ಅವ್ರು ಹೊಡೆದ್ರು ಅಂತ ಹೇಳಿ ಅವರವರೇ ನೋಡಿ ಅಲ್ಲಿ ಪಾಪ ಅವರು ಕಣ್ಣೀರು ಹಾಕ್ತಾ ಇದ್ದಾನೆ. ಪಾಪ ಅಲ್ಲಿಯ ಸಾದಾ ಸೀದಾ ಮನುಷ್ಯ ಆಗಿದ್ದಿರ್ಬೋದಾ? ದೇಶದ ನಾಯಕರು ಪಾಪ ಇಂಥ ಸಹಜವಾದ ಸಾಮಾನ್ಯ ಜನಗಳ ಬಗ್ಗೆ ಯೋಚನೆ ಮಾಡಬೇಕು. 108 ಭಾಷಣ ಮಾಡ್ತಾರಲ್ಲ, ಇದನ್ನ ಹೊಡೆದು ಬಿಡ್ತೀವಿ, ಭಾರತನ ಹೊಡೆದು ಬಿಡ್ತೀವಿ, ಜಿಹಾದ್ 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 ಅಂತ ಬಡ್ಕೊಳ್ಳುವಾಗ ಈ ತರ ಸಾಮಾನ್ಯ ಜನರ ಬಗ್ಗೆ ಯೋಚನೆ ಮಾಡಬೇಕು. ಪಾಪ ಇವ್ರ ಕತೆ ಏನು ಅಂತ. ಮನುಷ್ಯತ್ವನೇ ಇಲ್ಲದ ದೇಶ ಆಗ್ಬಿಟ್ಟು 1960 ತನಕ ಸರಿ ಇತ್ತು ಸ್ವಲ್ಪ ಆದ್ರೂ ಅದು ಯಾವಾಗ ಜಿಯಾವುಲ್ ಬಂದು ಕೂತುನೋ ಅಲ್ಲಿ ಕಂಪ್ಲೀಟ್ ಆಗಿ ಸರ್ವನಾಶ ಮಾಡುತ್ತೆ. ಆಮೇಲೆ ನೀವಾದ್ರೂ ಅರ್ಥ ಮಾಡ್ಕೊ, ಹೆಂಗ್ ಅರ್ಥ ಮಾಡಕ್ಕಾಗತ್ತೆ? ಅಲ್ರಿ, ಉಗ್ರಗಾಮಿಗಳಲ್ಲಿ ಸತ್ತಿದ್ದಾರೆ, ಅದಕ್ಕೆ ಪಾಕಿಸ್ತಾನ ಧ್ವಜ ಹಾಕಿಬಿಟ್ಟು ಪಾಕಿಸ್ತಾನಿ ಸೈನಿಕರು ಪಾಕಿಸ್ತಾನಿ ಸೇನಾಧಿಕಾರಿಗಳು ಅಳ್ತಾ ಇದ್ದಾರೆ. ಚೀ 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 ಚಿ, ನಾವು 9 ಕಡೆ ದಾಳಿ ಮಾಡಿದ್ವಲ್ವಾ, ನಾವು ಉತ್ತರ ಕೊಟ್ಟವಲ್ಲ ಯಾಕೆ ದಾಳಿ ಮಾಡಿದ್ವಿ ಅಂತ ಹೇಳಿ. ಅದು ವಿಧ್ವಂಸಕ ಕೃತ್ಯಗಳನ್ನು ನಡೆಸುವಂತ ಜಾಗ ಇದೆ ಅಂತ ಹೇಳಿದ್ವಲ್ವಾ. ಭಾರತ ಕೂಡ ಮಾಡುತ್ತೆ ಅಂತ ಹೇಳ್ತೀರಲ್ಲ. ನಾನು ಆರಂಭದಿಂದ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಸಂಘಟನೆಗಳು, ಜೈಷ್ ಎ ಮೊಹಮ್ಮದ್ ಯಾವ ಸಂಘಟನೆ? ಕ್ರಿಶ್ಚಿಯನ್ ಸಂಘಟನೆನ. ಮುಜಾಹಿದ್ದೀನ್ ಯಾವ ಸಂಘಟನೆ? ಹಿಂದೂ ಸಂಘಟನೆನ. ಕ್ರಿಶ್ಚಿಯನ್ ಸಂಘಟನೆ ಯಾವ ಸಂಘಟನೆ? ಜೈಷ್ ಎ ಮೊಹಮ್ಮದ್ ಆಯ್ತು, ಆಮೇಲೆ ಅಲ್ಲ ಲಷ್ಕರ್ ಎ ತಯ್ಯಬಾ, ಈ ಉಗ್ರ ಸಂಘಟನೆ ಎಲ್ಇಟಿ, ಜೈಷ್ ಎ, ಜೆಎಂ ನೀವೆಲ್ಲ ಹೇಳ್ತಾ ಇರೋದು ಈ ಭಾರತದ ಮೇಲೆ ಅಟ್ಯಾಕ್ ಮಾಡಿ, ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಪಾಕಿಸ್ತಾನವನ್ನು ಅಭಿವೃದ್ಧಿಯ ತುದಿಗೆ ಕೊಂಡೊಯ್ದು ಅದನ್ನ ದಂಡಿಗೆ ಹಚ್ಚಿದ್ದಾದ್ರೂ ಏನ್ ಮಾಡಿದ್ದಾರೆ? ಸ್ಥಳೀಯರು ಹೇಳಿದ್ದಾರೆ, ಲಾಹೋರ್ನ ವಾಲ್ಟನ್ ಏರ್ ಫೀಲ್ಡ್ ನಲ್ಲಿ ಸ್ಫೋಟ, ಭಾರಿ ಸ್ಫೋಟವಾಗಿದ್ದಾಗಿ ಸ್ಥಳೀಯರ ಹೇಳಿಕೆ. ಸ್ಫೋಟಕ್ಕೆ ಕಾರಣ ಇನ್ನಷ್ಟೇ ತಿಳಿಯಬೇಕಿದೆ. ತಿಲಕ್ನಂದು ಮಾತನ್ನು ಹೇಳ್ತಾ ಇದ್ರು. ಈಗ ಅಲ್ಲಿ 14 ಜನ ಸೈನಿಕರನ್ನು ಕೊಂದಿರುತ್ತೆ. ಅದು ಭಾರತ ಸೇನೆಗೂ ಅದಕ್ಕೆ ಸಂಬಂಧ ಇದೆ. ಭಾರತ ಸೇನೆ ಯಾವುದೇ ಪಾಕಿಸ್ತಾನ ಸೇನಾ ನೆಲೆಗಳ ಮೇಲೆ ಸೈನಿಕರ ಮೇಲೆ ಅಟ್ಯಾಕ್ ಮಾಡಿಲ್ಲ. ಅದು ಬಲೂಚಿಸ್ತಾನಿಗಳು ಮಾಡಿದ್ದು, ಅವರೇ ಹೇಳ್ಕೊಂಡಿದ್ದಾರೆ. ಇನ್ನೊಂದು ಪಾಕಲ್ಲಿ ಲಾಹೋರ್ ಏರ್ಪೋರ್ಟ್ ಅಲ್ಲಿ ಈಗ ಸ್ಫೋಟ ಸಂಭವಿಸಿದೆ. ಅದು ಯಾರು ಮಾಡಿದ್ದು, ಏನಕ್ಕಾಯ್ತು ಸ್ಫೋಟ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಪಾಪ ಅವ್ರಿಗೆ ಕನ್ಫ್ಯೂಷನ್ ಏನಂದ್ರೆ ಇದು ಈಗ ಇಂಡಿಯನ್ ಹೊಡಿತಿದಾರ ಅಂತ ಬಲೂಚಿನವ್ರು ಹೊಡಿತಾ ಇದ್ದಾರಾ, ಭಾರತದವ್ರು ಹೊಡಿತಾ ಇದ್ದಾರಾ, ಅಥವಾ ಅವರ ಒಳಗಡೆ ಇನ್ನೊಂದೆರಡು ಗ್ರೂಪ್ಗಳಿದ್ದಾವೆ, ಅದೇನೋ TR ಇದು ಏನೋ ಇನ್ನೊಂದೆರಡು ಗ್ರೂಪ್ಗಳು, ಮಿಲಿಟೆಂಟ್ ಗ್ರೂಪ್ಗಳು, ಅವ್ರುಗಳು ಮಾಡಿದ್ದ, ಯಾರು ಮಾಡಿದ್ದು, ಅಥವಾ ಆಂತರಿಕವಾಗಿ ಇನ್ನೇನಾದ್ರೂ ದಂಗೆ ಆಯ್ತಾ? ಲುಕ್ ಅಟ್ ದರ್ ಕನ್ಫ್ಯೂಷನ್. ಇದು ಹೆಂಗೇನೆ ಅಂತಂದ್ರೆ ಯಕ್ಷಗಾನದಲ್ಲಿ ಒಂದು ಕಾಮಿಡಿ ಬರುತ್ತೆ ಬಹಳ ಅದ್ಭುತವಾಗಿ. ಅವನಿಗೊಬ್ಬರಿಗೆ ಹೊಡೆದಿರ್ತಾರೆ, ಹೊಡೆದಾಗ ಅವನು ಹೆಂಗ್ ಹೇಳ್ತಾನೆ, ಅವನು ಹೊಡೆದಿರೋದಿಲ್ಲ ವಾಪಸ್ಸು. ಅವ್ನು ಹೆಂಗ್ ಹೇಳ್ತಾನೆ ಅಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಮಾಡ್ಬಿಡ್ತಾನೆ. ನನಗೆ ಅವ್ರು ಹೊಡೆದ್ರು ಅವ್ರು ನನ್ಗೆ ಹೊಡೆದ್ರು, ನನ್ಗೆ ಅವ್ರು ಹೊಡೆದ್ರು ಅವ್ರು ನನ್ಗೆ ಹೊಡೆದ್ರು, ನನ್ಗೆ ಅವ್ರು ಹೊಡೆದ್ರು ಅವ್ರು ನನ್ಗೆ ಹೊಡೆದ್ರು ಅಂತ. ಅವ್ರು ನನ್ಗೆ ಹೊಡೆದ್ರು ನನ್ಗೆ ಅವ್ರು ಹೊಡೆದ್ರು, ನನಗೆ ಅವ್ರು ಹೊಡೆದ್ರು. ಒಟ್ಟಾರೆ ಪೆಟ್ಟು ತಿನ್ನೋದು ಇವನು. ಇದು ಹೆಂಗಿದೆ ಅಂತಂದ್ರೆ ಇವನಿಗೆ ಪಾಕಿಸ್ತಾನಕ್ಕೆ ಯಾರಂತ ಹೇಳ್ಬೇಕಾಗ್ತಿಲ್ಲ. ಭಾರತ ಹೊಡೆದಿದ್ದ, ಭಾರತ ಅಂತೂ ಹೇಳ್ತಾ ಇದೆ. ಆಮೇಲೆ ಅದರ ಭಾರತ ನಾಲಗೆಗೆ ಬಹಳ ಮಹತ್ವ ಕೊಡುತ್ತೆ. ನೋಡಿ ಅವನು ತಳಿ ಹೇಳ್ತಿದ್ದಾನೆ. ये शो डाल रहे थे कह रहे थे रेडी स्टेडी पता नहीं अपने मैं उठ के बाहर आया मैं तो वैसे भी मजाइल था. 24 ಗಂಟೆ ನಿಮ್ಗೆ ಪಾಕಿಸ್ತಾನದಲ್ಲಿ ಕೇಳೋ ಒಂದೇ ಶಬ್ದ ಅಂದ್ರೆ ಸೈರನ್. ಅದು ಯಾವ್ಯಾವ ಕಾರಣಕ್ಕೆ ಸೈರನ್, ಯಾರ್ಯಾರು ಅವ್ರನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ಟಲ್ಲಿ मजाइल था. ಇದೇಗಿದೆ ಅಂತಂದ್ರೆ ಮತ್ತೊಮ್ಮೆ ಹೇಳ್ತಾ ಇದೀನಿ, ಪಾಕಿಸ್ತಾನದ ಯುದ್ಧ ಹೇಗಿದೆ ಅಂತಂದ್ರೆ ಅವ್ರು ನನಗೆ ಹೊಡೆದ್ರು ನನಗೆ ಅವ್ರು ಹೊಡೆದ್ರು, ಅವ್ರು ನನಗೆ ಹೊಡೆದ್ರು ನನಗೆ ಅವ್ರು ಹೊಡೆದ್ರು, ಅವ್ರು ನನಗೆ ಹೊಡೆದ್ರು ನನಗೆ ಅವ್ರು ಹೊಡೆದ್ರು ಅಂತ ಹೇಳಿ ಅವರವರೇ ನೋಡಿ ಅಲ್ಲಿ ಪಾಪ ಅವರು ಕಣ್ಣೀರು ಹಾಕ್ತಾ ಇದ್ದಾನೆ. ಪಾಪ ಅಲ್ಲಿಯ ಸಾದಾ ಸೀದಾ ಮನುಷ್ಯ ಆಗಿದ್ದಿರ್ಬೋದಾ? ದೇಶದ ನಾಯಕರು ಪಾಪ ಇಂಥ ಸಹಜವಾದ ಸಾಮಾನ್ಯ ಜನಗಳ ಬಗ್ಗೆ ಯೋಚನೆ ಮಾಡಬೇಕು. 108 ಭಾಷಣ ಮಾಡ್ತಾರಲ್ಲ, ಇದನ್ನ ಹೊಡೆದು ಬಿಡ್ತೀವಿ, ಭಾರತನ ಹೊಡೆದು ಬಿಡ್ತೀವಿ, ಜಿಹಾದ್ 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 ಅಂತ ಬಡ್ಕೊಳ್ಳುವಾಗ ಈ ತರ ಸಾಮಾನ್ಯ ಜನರ ಬಗ್ಗೆ ಯೋಚನೆ ಮಾಡಬೇಕು. ಪಾಪ ಇವ್ರ ಕತೆ ಏನು ಅಂತ. ಮನುಷ್ಯತ್ವನೇ ಇಲ್ಲದ ದೇಶ ಆಗ್ಬಿಟ್ಟು 1960 ತನಕ ಸರಿ ಇತ್ತು ಸ್ವಲ್ಪ ಆದ್ರೂ ಅದು ಯಾವಾಗ ಜಿಯಾವುಲ್ ಬಂದು ಕೂತುನೋ
ಅಲ್ಲಿ ಕಂಪ್ಲೀಟ್ ಆಗಿ ಸರ್ವನಾಶ ಮಾಡುತ್ತೆ. ಆಮೇಲೆ ನೀವಾದ್ರೂ ಅರ್ಥ ಮಾಡ್ಕೊ ಹೆಂಗ್ ಅರ್ಥ ಮಾಡಕ್ಕಾಗತ್ತೆ? ಅಲ್ರಿ, ಉಗ್ರಗಾಮಿಗಳಲ್ಲಿ ಸತ್ತಿದ್ದಾರೆ, ಅದಕ್ಕೆ ಪಾಕಿಸ್ತಾನ ಧ್ವಜ ಹಾಕಿಬಿಟ್ಟು ಪಾಕಿಸ್ತಾನಿ ಸೈನಿಕರು, ಪಾಕಿಸ್ತಾನಿ ಸೇನಾಧಿಕಾರಿಗಳು ಅಳ್ತಾ ಇದ್ದಾರೆ. ಚೀ 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 ಚಿ. ನಾವು 9 ಕಡೆ ದಾಳಿ ಮಾಡಿದ್ವಲ್ವಾ, ನಾವು ಉತ್ತರ ಕೊಟ್ಟವಲ್ಲ ಯಾಕೆ ದಾಳಿ ಮಾಡಿದ್ವಿ ಅಂತ ಹೇಳಿ. ಅದು ವಿಧ್ವಂಸಕ ಕೃತ್ಯಗಳನ್ನು ನಡೆಸುವಂತ ಜಾಗ ಇದೆ ಅಂತ ಹೇಳಿದ್ವಲ್ವಾ. ಭಾರತ ಕೂಡ ಮಾಡುತ್ತೆ ಅಂತ ಹೇಳ್ತಿರಲ್ಲ. ನಾನು ಆರಂಭದಿಂದ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಸಂಘಟನೆಗಳು, ಜೈಷ್ ಎ ಮೊಹಮ್ಮದ್ ಯಾವ ಸಂಘಟನೆ? ಕ್ರಿಶ್ಚಿಯನ್ ಸಂಘಟನೆನ. ಮುಜಾಹಿದ್ದೀನ್ ಯಾವ ಸಂಘಟನೆ? ಹಿಂದೂ ಸಂಘಟನೆನ. ಕ್ರಿಶ್ಚಿಯನ್ ಸಂಘಟನೆ ಯಾವ ಸಂಘಟನೆ? ಜೈಷ್ ಎ ಮೊಹಮ್ಮದ್ ಆಯ್ತು, ಆಮೇಲೆ ಅಲ್ಲ, ಲಷ್ಕರ್ ಎ ತಯ್ಯಬಾ, ಈ ಉಗ್ರ ಸಂಘಟನೆ LET, ಜೈಷ್ ಎ, JM ನೀವೆಲ್ಲ ಹೇಳ್ತಾ ಇರೋದು ಈ ಭಾರತದ ಮೇಲೆ ಅಟ್ಯಾಕ್ ಮಾಡಿ, ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಪಾಕಿಸ್ತಾನವನ್ನು ಅಭಿವೃದ್ಧಿಯ ತುದಿಗೆ ಕೊಂಡೊಯ್ದು ಅದನ್ನ ದಂಡಿಗೆ ಹಚ್ಚಿದ್ದಾದ್ರೂ ಏನ್ ಮಾಡಿದ್ದಾರೆ?